ಇವತ್ತು ನಾನು ಸಗಣಿ ನೀರು ಹಾಕೋದು ಕಲ್ತ್ಬಿಟ್ಟೆ. ಹಾಯ್, ಡೇ 17 ಮಿನಿ ಬ್ಲಾಗ್. ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಎದ್ದು ಸಾಂಬಾರನ್ನ ಬಿಸಿ ಮಾಡಿ ಶೆಲ್ಪೆಲ್ಲ ಒರೆಸ್ಕೋಬೇಕಾಯಿತು. ಅಜ್ಜಿನೂ ಕೂಡ ನಾನಿದ್ದೆ ಟೈಮ್ಗೆ ಇದ್ದರು. ಇನ್ನು ಸಗಣಿ ನೀರು ಹಾಕಬೇಕಾಗಿತ್ತು. ನಾನು ಹೋಗಿ ಬಕೆಟ್ ಕೂಡ ಇಟ್ಬಿಟ್ಟು ಬಂದಿದ್ದೆ ಸಗಣಿ ನೀರು ಹಾಕೋಕ್ಕೆ, ಸಗಣಿ ತಗೊಬರೋಕ್ಕೆ. ಅಷ್ಟೊತ್ತಿಗೆ ಅಜ್ಜಿ ಸಗಣಿ ತಗೊಬರೋ ಅಷ್ಟೊತ್ತಿಗೆ ಅಡುಗೆ ಮನೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೆ. ಇನ್ನು ಹಾಲೊಂದು ಒರೆಸ್ಬೇಕಾಗಿತ್ತು. ಮೇಡಮ್ ಅವರು ಇನ್ನೂ ಮಲಗಿದ್ರಲ್ಲ, ಅದಕ್ಕೆ ಏನಕ್ಕೆ ಡಿಸ್ಟರ್ಬ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಹೊರಗಡೆಗೆ ಬಂದಮೇಲೆ ಅಜ್ಜಿ ನಾನು ಹೋಗಿ ಸಗಣಿ ತಗೊಂಡು ಬಂದಮೇಲೆ ನಾನು ಫಸ್ಟ್ ಟೈಮು ಸಗಣಿ ನೀರು ಹಾಕೋದನ್ನ ನಮ್ಮ ಅಜ್ಜಿ ನನಗೆ ಹೇಳ್ಕೊಡ್ತಾಯಿತ್ತು. ಹಂಗಾದರೂ ಸ್ವಲ್ಪ ನನಗೆ ಹಾಕಕ್ಕೆ ಬಂದಂಗೆ ಆಗ್ತಾ, ಇನ್ನು ಬಾಕಿದೆಲ್ಲ ಪಾಪ ಅಜ್ಜಿನೇ ಹಾಕಿದ್ರು. ಅಂದರೆ ಯಾವಾಗಲೂ ನಾನು ಸಗಣಿ ನೀರು ಹಾಕ್ತೊಳ್ಳೆ ಅಲ್ಲ, ಬರೀ ಇನ್ನು ಅಜ್ಜಿ ಸಗಣಿ ನೀರು ಹಾಕಿದ್ಮೇಲೆ ರಂಗೋಲೆ ಬಿಡುವೆ. ಅಷ್ಟೊತ್ತಿಗೆ ಅವಳು ನನ್ನ ತಂಗಿ ಕಾಫಿ ಬೇಕು ಅಂತ ಕರೆದ್ಲು. ನಾನು ಕಾಫಿ ಇಡೋಣ ಅಂತ ಅಂದ್ಬಿಟ್ಟು ಅಜ್ಜಿಗೆ ಎಲ್ಲರಿಗೂ ಕಾಫಿ ಇಟ್ಕೊಟ್ಟೆ. ಅಮ್ಮ ಕಾಲ್ ಮಾಡಿದ್ರು, ಅಮ್ಮನ ಜೊತೆ ಅಜ್ಜಿ ಮಾತಾಡ್ತಿದ್ರು. ಇನ್ನು ಆರಿತ್ತಲ್ಲ ನೆಲ, ರಂಗೋಲೆ ಬಿಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ರಂಗೋಲೆ ಬಿಟ್ಟು ಇನ್ನು ಹಾಲಿನ ನೆಲ ಒರೆಸ್ಬೇಕಾಯಿತು. ಹಾಲಿಂದು ಮತ್ತು ರೂಮಿಂದು ನೆಲ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಅಜ್ಜಿನೂ ಪೂಜೆ ಮಾಡಿಕೊಂಡ್ರು. ಪೂಜೆ ಎಲ್ಲ ಮಾಡಿ ಅಜ್ಜಿನೂ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಇನ್ನು ಎಲ್ಲ ಕ್ಲೀನ್ ಆಯಿತು. ಇನ್ನು ನಾನು ಸ್ನಾನ ಮಾಡಿತ್ತಿಲ್ಲ, ಮೇಡಮ್ ಅವ್ರು ಆಲೇ ಸ್ನಾನ ಮಾಡಿದರು. ಇನ್ನು ನಮ್ಮ ಮನೆ ಹತ್ರ ಕೊಬ್ಬು ಹಾಕಿದ್ವಲ್ಲ, ಅಲ್ಲಿ ಅಜ್ಜಿ ಬಲ್ತಿರೋದು ನೋಡಿ ನಮ್ಮನೆ ಎದುರುಗಡೆ ಅಂಕಲ್ ಹತ್ರ ಕಟ್ ಮಾಡಿಸ್ತಿದ್ರು. ನಾನು ಅದನ್ನು ಒಂಚೂರು ಝೂಮ್ ಹಾಕ್ತೆ. ಇನ್ನು ನಾನು ಅಷ್ಟೊತ್ತಿಗೆ ಹೋಗಿ ಸ್ನಾನ ಮಾಡಿಕೊಂಡು ನನ್ನ ತಂಗಿ ಆಲೇ ಸ್ನಾನ ಮಾಡಿದ್ಲಲ್ಲ, ಅವಳು ಎಲ್ಲ ರೆಡಿಯಾಗಿದ್ಲು. ನಾನು ಸ್ನಾನ ಮಾಡಿಕೊಂಡು ಅಜ್ಜಿ ಸ್ವಲ್ಪ ನೈವೇದ್ಯಕ್ಕೆ ಪಾಯಸ ಮಾಡು ಅಂತ ಹೇಳಿದರು. ಆಮೇಲೆ ನಾನು ಕೂಡ ಪಾಯಸ ಮಾಡೋಕ್ಕೆ ಗಸಗಸೆ ಎಲ್ಲ ಹುಡುಕ್ತೆ. ಅವಳು ನನ್ನ ತಂಗಿ ಹೊಟ್ಟೆ ಸಿಕ್ಕೈತೆ ಅಂತ ಅಳ್ತಾ ಕೂತಿದ್ಲು. ವರ್ಷಕ್ಕೊಂದು ಹಬ್ಬದಲ್ಲೂ ಅಳ್ತಿಯಲ್ಲ ಅಂತ ಬೈಕೊಂಡು ಸ್ವಲ್ಪ ಅನ್ನ ಇತ್ತು, ಅದನ್ನು ಸಾಂಬಾರು ಹಾಕ್ಬಿಟ್ಟು ಕೊಟ್ಟೆ. ಇನ್ನು ನಾನು ಒಂದು ಕಡೆ ಪಾಯಸಕ್ಕಿಟ್ಟೆ. ಇನ್ನು ಪಾಯಸ ಎಲ್ಲ ಮಾಡಿ ಪೂಜೆ ಮಾಡಿ ಅಜ್ಜಿ ನಾನು ಊಟ ಮಾಡಿ ಒಳ್ರಿ ಕೊಬ್ಬನ್ನ ಬ್ಯಾಟಿಂಗ್ ಮಾಡಿ ಅಷ್ಟೊತ್ತು ನಿದ್ದೆ ಮಾಡಿ ಎದ್ದೆ. ಇನ್ನು ಅಮ್ಮನೂ ಬರ್ತೀನಿ ಎದ್ದಿರು ಅಂತ ಅಂದಿದ್ರು. ಅಮ್ಮನೂ ಬಂದ್ಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ಹೊಡ್ಕೊಂಡು ಇವತ್ತಿನ ಫೋಟೋ ಹಾಕ್ತೀನಿ, ಹೇಗಿದೆ ಅಂತ ಥ್ಯಾಂಕ್ ಯು ಆಲ್.